ಸ್ನೇಹಿತರೆ ನಮಸ್ಕಾರ. ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿ ಚುನಾವಣೆಯನ್ನು ಎದುರಿಸಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸಿಎಂ ಬದಲಾವಣೆ ಬಳಿಕ ಈಗ ಗ್ಯಾರಂಟಿ ಫಲಾನುಭವಿಗಳ ಪರಿಶೀಲನೆಯನ್ನು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ನಂತರ ಸಿಎಂ ಸ್ಥಾನವನ್ನು ಅಲಂಕರಿಸಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾರು ನೈಜ ಫಲಾನುಭವಿಗಳಿದ್ದಾರೆ, ಯಾರು ಅನರ್ಹರಿದ್ದಾರೆ, ಅವರ ಪತ್ತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಪತ್ತೆ ಕಾರ್ಯದ ವೇಳೆ ಏನು ಅರ್ಜಿ ಸಲ್ಲಿಕೆಯನ್ನು ಮಾಡಲಾಗ್ತಾ ಇದ್ದಿಲ್ಲ, ಅರ್ಜಿಯ ಮೂಲಕ ಅವರನ್ನು ಪರಿಶೀಲನೆ ಮಾಡಲಾಗ್ತಾ ಇದ್ದಿಲ್ಲ, ಆ ಒಂದು ಅರ್ಜಿಯಲ್ಲಿ ಜಾತಿಯ ಕಾಲಮನ್ನು ಕೂಡ ಸೇರಿಸಲಾಗಿದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಈ ಒಂದು ತಂತ್ರಗಾರಿಕೆ ಏನು, ಯಾವ ಉದ್ದೇಶಕ್ಕಾಗಿ ಜಾತಿಯ ಕಾಲಮನ್ನು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಪರಿಶೀಲನೆಯ ಅರ್ಜಿಯಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಈಗ ಹಲವು ಚರ್ಚೆಗೆ ಕಾರಣ ಆಗಿದೆ. ಈಗಾಗಲೇ ಈ ವಿಚಾರವನ್ನು ವಿಪಕ್ಷಗಳು ತೀಕ್ಷ್ಣವಾಗಿ ವಿರೋಧವನ್ನು ಮಾಡ್ತಾ ಇದೆ. ಗ್ಯಾರಂಟಿ ಫಲಾನುಭವಿಗಳ ಒಂದು ಪರಿಶೀಲನೆ ವೇಳೆ ನೀವು ಯಾಕೆ ಜಾತಿಯನ್ನು ಕೇಳ್ತಾ ಇದ್ದೀರಿ ಅನ್ನುವಂಥ ಅರ್ಥದಲ್ಲಿ ಪ್ರಶ್ನೆಗಳನ್ನ ಇಡ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, ಈ ನಿರ್ಧಾರದ ಹಿಂದೆ ಬಹಳ ಒಂದು ತೀಕ್ಷ್ಣವಾಗಿರುವಂತಹ ಉದ್ದೇಶವೇ ಇದೆ. ಯಾವ ಕಾರಣಕ್ಕಾಗಿ ಅಂತಂದರೆ, ಈಗಾಗಲೇ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ SC/ST ಅವರಿಗೆ ಮೀಸಲಾಗಿದ್ದಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಬಹಳ ಹಿಂದಿನಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅದನ್ನು ಪ್ರಸ್ತಾಪ ಮಾಡಿ ಜನತೆಯ ಮುಂದೆ ಈ ಒಂದು ಕಾಂಗ್ರೆಸ್ ಸರ್ಕಾರ SC/ST ವಿರೋಧಿ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ಧವಾಗಿರುವಂಥ ಉತ್ತರ ಇರ್ತಾ ಇರಲಿಲ್ಲ. ಅವರು ಈ ಕಾಂಗ್ರೆಸ್ನ ಸಚಿವರು ಅಥವಾ ಈ ಒಂದು ಸರ್ಕಾರದ ಬೇರೆ ಬೇರೆ ನಾಯಕರು ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅಂತಂದರೆ, ಗ್ಯಾರಂಟಿ ಯೋಜನೆಯಲ್ಲಿ SC/ST ಅವರು ಇಲ್ಲೂ ಆಗಿದ್ರೆ ಅನ್ನುವಂಥ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡ್ತಾ ಇದ್ರು. ಆದರೆ ಅದು ಸಮಂಜಸ ಅಂತ ಅನ್ನಿಸ್ತಾ ಇರಲಿಲ್ಲ. ಯೋಜನೆ ಎಲ್ರಿಗೂ ಸೀಮಿತವಾಗಿದೆ. ಹೀಗಿರುವಾಗ ಕೇವಲ SC/ST ಅವರಿಗೆ ಮೀಸಲಾಗಿರುವಂಥ ಹಣವನ್ನು ಮಾತ್ರ ನೀವು ಯಾಕೆ ವರ್ಗಾವಣೆ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷಗಳು ಎತ್ತಂಥ ಸಂದರ್ಭದಲ್ಲಿ ಸರ್ಕಾರದ ಹತ್ರ ಸರಿಯಾದಂತಹ ಸಮಂಜಸವಾದಂಥ ಉತ್ತರಗಳು ಇರ್ತಾ ಇರಲಿಲ್ಲ. ಅದನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರಕ್ಕೆ ಒಂದು ಸಂದಿಗ್ಧ ಪರಿಸ್ಥಿತಿಯೂ ಕೂಡ ಉದ್ಭವ ಆಗ್ತಾ ಇತ್ತು. ಆದರೆ ಈಗ ಗ್ಯಾರಂಟಿ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಜಾತಿ ಕಾಲಮನ್ನು ಸೇರಿಸುವ ಮೂಲಕವಾಗಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಒಂದು ಉದ್ದೇಶದಿಂದ ಇದನ್ನು ಸೇರಿಸಲಾಗಿದೆ. ಈ ಮೂಲಕವಾಗಿ SCP-TSP ಹಣವನ್ನು ನಾವೇನು ವರ್ಗಾವಣೆ ಮಾಡ್ತಿದ್ದೇವಲ್ಲ, ಅದು SC/ST ಅವ್ರಿಗೂ ಕೂಡ ಹೋಗ್ತಾ ಇದೆ. ಈ ಒಂದು ಯೋಜನೆಯಲ್ಲಿ SC/ST ಅವರ ಸಂಖ್ಯೆ ಇಷ್ಟಿದೆ ಅನ್ನುವಂಥದ್ದನ್ನು ಸ್ವಲ್ಪ ಬಹಿರಂಗವಾಗಿ ಮತ್ತು ಸಂಖ್ಯೆಯ ಆಧಾರವಾಗಿಟ್ಟುಕೊಂಡು ನಾವು ವಿಪಕ್ಷಗಳ ಟೀಕೆಗೆ ಉತ್ತರವನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಸರ್ಕಾರ ಹಾಕ್ಕೊಂಡಿದೆ. ಈಗಾಗಲೇ ಈ ಒಂದು ಗೃಹಜ್ಯೋತಿ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಆ ಒಂದು ಅರ್ಜಿಯಲ್ಲಿ ಈ ಜಾತಿಯ ಕಾಲಮನ್ನು ಸೇರಿಸಲಾಗಿದೆ. ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಇಲಾಖೆ ಕೊಟ್ಟಿದೆ. ಜಾತಿಯನ್ನು ಸಂಬಂಧಪಟ್ಟಂಥ ಫಲಾನುಭವಿಗಳು ಐಚ್ಛಿಕವಾಗಿ ಅವರು ಹೇಳಬಹುದು, ಹೇಳದೇ ಇರಬಹುದು, ಅದು ಐಚ್ಛಿಕ, ಕಡ್ಡಾಯ ಅಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಜಾತಿ ಸರ್ಟಿಫಿಕೇಟನ್ನು ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಜಾತಿ ಯಾವುದು ಅನ್ನುವಂಥದ್ದನ್ನು ಹೇಳಬಹುದು ಅನ್ನುವಂಥ ಒಂದು ರೀತಿಯಲ್ಲಿ ಈಗ ಸರ್ಕಾರ ಹೇಳ್ಕೊಂಡಿದೆ. ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಒಟ್ಟಾರೆಯಾಗಿ ಜಾತಿ ಸರ್ಟಿಫಿಕೇಟನ್ನು ಈ ಒಂದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಪರಿಶೀಲನೆಯ ವೇಳೆ ಕೇಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇತ್ತು. ಅದಕ್ಕೆ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸರ್ಟಿಫಿಕೇಟ್ಗಳ ಅಗತ್ಯ ಇಲ್ಲ, ಕೇವಲ ಜಾತಿಯನ್ನು ಹೇಳಿದರೆ ಸಾಕು ಅನ್ನುವಂಥದ್ದು. ಜೊತೆಗೆ ಅದು ಹೇಳುವಂಥದ್ದು ಕೂಡ ಆ ಫಲಾನುಭವಿಗಳ ಐಚ್ಛಿಕವಾದಂಥದ್ದು. ಅವ್ರಿಗೆ ಮನಸ್ಸಿದ್ರೆ ಮಾತ್ರ ಹೇಳಬಹುದು, ಇಲ್ಲದೇ ಇದ್ದರೆ ಅವರು ಅದರ ನಿರಾಕರಣೆಯೂ ಕೂಡ ಮಾಡಬಹುದು ಅಂತ ಹೇಳಿದೆ. ಆದರೆ ಈ ಜಾತಿ ಕಾಲಮನ್ನು ಪರಿಶೀಲನೆಯ ವೇಳೆ ಆ ಒಂದು ಅರ್ಜಿಯಲ್ಲಿ ಸೇರಿಸಿರುವಂಥ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗ್ತದೆ. SCP-TSP ಹಣವನ್ನು ಸರ್ಕಾರ ಮಿಸ್ಯೂಸ್ ಮಾಡ್ತಾ ಇದೆ, ಅದನ್ನು ಗ್ಯಾರಂಟಿ ಯೋಜನೆಗೆ ಬಳಕೆಯನ್ನು ಮಾಡ್ತಾ ಇದೆ. ಈ ಒಂದು ಹಣ ಕೇವಲ SC ಮತ್ತು ST ಅವರ ಕಲ್ಯಾಣಕ್ಕಾಗಿ ಅವರಿಗೆ ಸೀಮಿತವಾಗಿರುವಂಥ ಯೋಜನೆಗೆ ಮಾತ್ರ ಬಳಕೆಯನ್ನು ಮಾಡಬೇಕಾಗಿತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ SC/ST ಜನಾಂಗದವರಿಗೆ ಅನ್ಯಾಯವನ್ನು ಮಾಡ್ತದೆ ಅನ್ನುವಂಥ ಆರೋಪವನ್ನೇನು ಮೇಲಿಂದ ಮೇಲೆ ವಿಪಕ್ಷಗಳು ಮಾಡ್ತಾ ಇತ್ತು. ಅದರಲ್ಲೂ BJPಯ ಕೆಲ ನಾಯಕರು ಇದನ್ನೇ ಪ್ರತಿ ಬಾರಿಯೂ ಹೇಳಿ ಸಿದ್ದರಾಮಯ್ಯನವರನ್ನು ಯಾವ ರೀತಿಯಾಗಿ ಟೀಕೆಯನ್ನು ಮಾಡ್ತಿದ್ರು ಅಂದರೆ SC/ST ಅವರ ವಿರೋಧಿ ಇವರು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಆಯಿತು. ಅಂದರೆ ಆ ಮಟ್ಟಿಗೆ ಅವರು ಅದನ್ನು ಪ್ರಸ್ತಾಪವನ್ನು ಮಾಡ್ತಾಯಿದ್ರು. ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯನವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಂಶವನ್ನು ಅವರು ಬಳಸಿ ಟೀಕೆಯನ್ನು ಮಾಡ್ತಾಯಿದ್ರು. ಅಂದರೆ ನೀವು ಅಹಿಂದ ವರ್ಗದ ನಾಯಕ ಅಂತ ಹೇಳ್ಕೊಳ್ತಾ ಇದ್ರಿ, ಆದರೆ ಈಗ SC/ST ಅವರ ಹಣವನ್ನೇ ಲೂಟಿ ಮಾಡ್ತಾ ಇದ್ದೀರಿ ಅನ್ನುವಂಥ ಅರ್ಥದಲ್ಲಿ BJPಯ ಕೆಲ ನಾಯಕರು
ತೀಕ್ಷ್ಣವಾಗಿ ಟೀಕೆಗಳನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಉತ್ತರ ಇರ್ತಾ ಇರಲಿಲ್ಲ, ಹೇಗೆ ಇದನ್ನ ನಾವು ಎದುರಿಸಬೇಕು ಅನ್ನುವಂಥದ್ದು. ಸರ್ಕಾರ ಹೇಳ್ಕೊಳ್ತಾ ಇತ್ತು ಗ್ಯಾರಂಟಿ ಯೋಜನೆಯಲ್ಲಿ SC/ST ಅವರು ಇದ್ದಾರೆ ಅನ್ನುವಂಥದ್ದು. ಆದರೆ ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ, ಈ ಯೋಜನೆ ಎಷ್ಟು ಸಂಖ್ಯೆಯ SC/ST ಜನಾಂಗದವರಿಗೆ ಸಿಗ್ತಾ ಇದೆ, ಇದರ ಅಂಕಿಅಂಶಗಳು ಇರ್ತಾ ಇರಲಿಲ್ಲ. ಈಗ ಈ ಒಂದು ಅಂಕಿಅಂಶವನ್ನು ತೆಗೆದುಕೊಂಡು ಅಲ್ಲಿ ಯಾರು ಜಾತಿಯ ಕಾಲಮನ್ನು ಹೇಳೋದಕ್ಕೆ ಅಂದರೆ ಜಾತಿಯನ್ನು ಹೇಳೋದಕ್ಕೆ ಒಪ್ಪಿಕೊಳ್ತಾರೋ ಅದೇ ಒಂದು ಸಂಖ್ಯೆಯನ್ನೇ ಆಧಾರವಾಗಿ ಇಟ್ಕೊಂಡು ಅದನ್ನು ಪರ್ಸೆಂಟೇಜ್ನ ಮೂಲಕವಾಗಿ ಹೇಳ್ಬೋದು. ಇಷ್ಟು ಜನ ಜಾತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ, ಆ ಜಾತಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥವರಲ್ಲಿ ಇಷ್ಟು ಪರ್ಸೆಂಟೇಜ್ನಷ್ಟು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು SC/ST ಅವರು ಇದ್ದಾರೆ ಅನ್ನುವಂಥ ಒಂದಷ್ಟು ಅಂಕಿಅಂಶ ಸಿಗುತ್ತಲ್ಲ, ಆ ಒಂದು ಅಂಕಿಅಂಶವನ್ನೇ ಬಳಕೆಯನ್ನು ಮಾಡಿಕೊಂಡು ವಿಪಕ್ಷಗಳ ಬಾಯಿ ಮುಚ್ಚಿಸೋದಕ್ಕೆ ಸರ್ಕಾರ ಹೊರಟಂತೆ ಕಾಣಿಸ್ತದೆ. DK ಶಿವಕುಮಾರ್ ಅವರು CM ಆದ ಬಳಿಕ ಗ್ಯಾರಂಟಿ ಪರಿಶೀಲನೆ ಜೊತೆಗೆ ಈ ಒಂದು SC/ST ಅವರ ಹಣವನ್ನು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದನ್ನು ಬೇರೆ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ತಿದೆ ಅನ್ನುವಂಥ ಆರೋಪ ಇತ್ತಲ್ಲ, ಆ ಆರೋಪದಿಂದಲೂ ಕೂಡ ತಿರುಗೇಟು ಆ ಒಂದು ಆರೋಪಕ್ಕೆ ತಿರುಗೇಟನ್ನು ಕೊಡೋದಕ್ಕೂ ಕೂಡ DK ಶಿವಕುಮಾರ್ ಅವರು ಈ ಒಂದು ಪರಿಶೀಲನಾ ಅರ್ಜಿಯನ್ನು ಅಸ್ತ್ರವಾಗಿ ಬಳಸಿಕೊಂಡಂತೆ ಕಾಣಿಸ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.